ಅಲ್ಲ, ಪ್ರತಿಯೊಬ್ಬರಿಗೂ ಕೊಡಬೇಕು. ನಾವು ಪಕ್ಷ ಸಂಘಟನೆ ಮಾಡಿದ್ರೆ ನಮ್ಗೆ ಕೂಲಿ ಕೊಟ್ಟರು, ಕೂಲಿ ಮೀನ್ಸ್ ಏನು, ಟಿಕೆಟ್ ಕೊಟ್ಟರು, ಹಂಗೆ ಅವ್ರವ್ರ ಕೆಲಸ ಸೇರಕ್ಕೆ ಕೊಡಬೇಕು, ಕೊಡ್ತಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ರಾಜಣ್ಣ ಅವರು ಹೇಳ್ತಿದ್ದಾರೆ ನಾನು ಕೂಡ ಆಕಾಂಕ್ಷಿ ಇದ್ದೀನಿ ಅಂತ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮಾತ್ರ ಚರ್ಚೆ ನಡೀತಾ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಏನ್ ಸರ್? ಈಗ ಎಲ್ಲೂ ಸಹ ಕೆಪಿಸಿಸಿ ಅಧ್ಯಕ್ಷ ವಿಷಯ ಇರ್ಬೋದು, ಮುಖ್ಯಮಂತ್ರಿಗಳ ವಿಷಯ ಇರ್ಬೋದು, ಎಲ್ಲೂ ಯಾವುದೂ ಚರ್ಚೆ ಹೈಕಮಾಂಡ್ ಮಾಡಿಲ್ಲ. ನನಗೆ ಬೇಕಾ ನಾನು ಹೇಳಿಕೆ ಕೊಡ್ತೀನಿ, ನಿಮಗೆ ಬೇಕಾ ನೀವು ಹೇಳಿಕೆ ಕೊಡ್ತೀರಿ, ಬಿಟ್ಟರೆ ಎಲ್ಲೂ ಸಹ ಈ ಥರ ಬೆಳವಣಿಗೆಗಳು ಆಗಿಲ್ಲ. ಸರ್, ಈಗ ಕೂಲಿಯನ್ನು ನೆನಪಿಸೋದಕ್ಕೋಸ್ಕರ ನೀವು ಮತ್ತೆ ದೆಹಲಿ ಯಾತ್ರೆ ಮಾಡ್ತೀರಾ ಅಂತ? ದೆಹಲಿಗೆ ಹೋಗ್ತಾನೆ ಇರ್ತೀವಲ್ಲ, ಹೇಳಿದ್ದೀರಲ್ಲ ಹಿಂದೂ, ಮತ್ತೆ ಹೋಗ್ತೀವಿ ದೆಹಲಿಗೆ. ಕೂಲಿಯನ್ನ ಇನ್ನೂ ಗಮನದಲ್ಲಿ ಇಟ್ಕೊಂಡಿಲ್ಲ, ಇನ್ನೂ ನೋಡ್ತಿಲ್ಲ ಅಂತಿದ್ರಲ್ಲ, ನೀವು ನೆನಪು ಮಾಡಕ್ಕೆ ಏನಾದ್ರು ಹೋಗ್ತಿದ್ರ ಅಂತ? ಹೈಕಮಾಂಡ್ಗೆ ಎಲ್ಲ ಮಾಹಿತಿ ಇದೆ. ಹೈಕಮಾಂಡು ಏನೇನು ಆಗುವಗಳು, ಪಕ್ಷ ಸಂಘಟನೆ ವಿಷಯವಾಗಿರ್ಬೋದು, ರಾಜಕೀಯ ವಿಷಯವಾಗಿರೋ, ಅಭಿವೃದ್ಧಿ ವಿಷಯವಾಗಿ ಎಲ್ಲದನ್ನು ವಾಚ್ ಮಾಡ್ತಾ ಇದೆ. ಸಂದರ್ಭ ಬಂದಾಗ ಯಾವುದು ಸೂಕ್ತ ಅಂತೇಳಿ ಅವ್ರು ಕ್ರಮ ತಗೊಂತಾರೆ. ಅಲ್ಲ, ಪ್ರತಿಯೊಬ್ಬರಿಗೂ ಕೊಡಬೇಕು. ನಾವು ಪಕ್ಷ ಸಂಘಟನೆ ಮಾಡಿದ್ರೆ ನಮ್ಗೆ ಕೂಲಿ ಕೊಟ್ಟರು, ಕೂಲಿ ಮೀನ್ಸ್ ಏನು, ಟಿಕೆಟ್ ಕೊಟ್ಟರು, ಹಂಗೆ ಅವ್ರವ್ರ ಕೆಲಸ ಸೇರಕ್ಕೆ ಕೊಡಬೇಕು, ಕೊಡ್ತಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ರಾಜಣ್ಣ ಅವರು ಹೇಳ್ತಿದ್ದಾರೆ ನಾನು ಕೂಡ ಆಕಾಂಕ್ಷಿ ಇದ್ದೀನಿ ಅಂತ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮಾತ್ರ ಚರ್ಚೆ ನಡೀತಾ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಏನ್ ಸರ್? ಈಗ ಎಲ್ಲೂ ಸಹ ಕೆಪಿಸಿಸಿ ಅಧ್ಯಕ್ಷ ವಿಷಯ ಇರ್ಬೋದು, ಮುಖ್ಯಮಂತ್ರಿಗಳ ವಿಷಯ ಇರ್ಬೋದು, ಎಲ್ಲೂ ಯಾವುದೂ ಚರ್ಚೆ ಹೈಕಮಾಂಡ್ ಮಾಡಿಲ್ಲ. ನನಗೆ ಬೇಕಾ ನಾನು ಹೇಳಿಕೆ ಕೊಡ್ತೀನಿ, ನಿಮಗೆ ಬೇಕಾ ನೀವು ಹೇಳಿಕೆ ಕೊಡ್ತೀರಿ, ಬಿಟ್ಟರೆ ಎಲ್ಲೂ ಸಹ ಈ ಥರ ಬೆಳವಣಿಗೆಗಳು ಆಗಿಲ್ಲ. ಸರ್, ಈಗ ಕೂಲಿಯನ್ನು ನೆನಪಿಸೋದಕ್ಕೋಸ್ಕರ ನೀವು ಮತ್ತೆ ದೆಹಲಿ ಯಾತ್ರೆ ಮಾಡ್ತೀರಾ ಅಂತ? ದೆಹಲಿಗೆ ಹೋಗ್ತಾನೆ ಇರ್ತೀವಲ್ಲ, ಹೇಳಿದ್ದೀರಲ್ಲ ಹಿಂದೂ, ಮತ್ತೆ ಹೋಗ್ತೀವಿ ದೆಹಲಿಗೆ. ಕೂಲಿಯನ್ನ ಇನ್ನೂ ಗಮನದಲ್ಲಿ ಇಟ್ಕೊಂಡಿಲ್ಲ, ಇನ್ನೂ ನೋಡ್ತಿಲ್ಲ ಅಂತಿದ್ರಲ್ಲ, ನೀವು ನೆನಪು ಮಾಡಕ್ಕೆ ಏನಾದ್ರು ಹೋಗ್ತಿದ್ರ ಅಂತ? ಹೈಕಮಾಂಡ್ಗೆ ಎಲ್ಲ ಮಾಹಿತಿ ಇದೆ. ಹೈಕಮಾಂಡು ಏನೇನು ಆಗುವಗಳು, ಪಕ್ಷ ಸಂಘಟನೆ ವಿಷಯವಾಗಿರ್ಬೋದು, ರಾಜಕೀಯ ವಿಷಯವಾಗಿರೋ, ಅಭಿವೃದ್ಧಿ ವಿಷಯವಾಗಿ ಎಲ್ಲದನ್ನು ವಾಚ್ ಮಾಡ್ತಾ ಇದೆ. ಸಂದರ್ಭ ಬಂದಾಗ ಯಾವುದು ಸೂಕ್ತ ಅಂತೇಳಿ ಅವ್ರು ಕ್ರಮ ತಗೊಂತಾರೆ. ಅಲ್ಲ, ಪ್ರತಿಯೊಬ್ಬರಿಗೂ ಕೊಡಬೇಕು. ನಾವು ಪಕ್ಷ ಸಂಘಟನೆ ಮಾಡಿದ್ರೆ ನಮ್ಗೆ ಕೂಲಿ ಕೊಟ್ಟರು, ಕೂಲಿ ಮೀನ್ಸ್ ಏನು, ಟಿಕೆಟ್ ಕೊಟ್ಟರು, ಹಂಗೆ ಅವ್ರವ್ರ ಕೆಲಸ ಸೇರಕ್ಕೆ ಕೊಡಬೇಕು, ಕೊಡ್ತಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ರಾಜಣ್ಣ ಅವರು ಹೇಳ್ತಿದ್ದಾರೆ ನಾನು ಕೂಡ ಆಕಾಂಕ್ಷಿ ಇದ್ದೀನಿ ಅಂತ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮಾತ್ರ ಚರ್ಚೆ ನಡೀತಾ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಏನ್ ಸರ್? ಈಗ ಎಲ್ಲೂ ಸಹ ಕೆಪಿಸಿಸಿ ಅಧ್ಯಕ್ಷ ವಿಷಯ ಇರ್ಬೋದು, ಮುಖ್ಯಮಂತ್ರಿಗಳ ವಿಷಯ ಇರ್ಬೋದು, ಎಲ್ಲೂ ಯಾವುದೂ ಚರ್ಚೆ ಹೈಕಮಾಂಡ್ ಮಾಡಿಲ್ಲ. ನನಗೆ ಬೇಕಾ ನಾನು ಹೇಳಿಕೆ ಕೊಡ್ತೀನಿ, ನಿಮಗೆ ಬೇಕಾ ನೀವು ಹೇಳಿಕೆ ಕೊಡ್ತೀರಿ, ಬಿಟ್ಟರೆ ಎಲ್ಲೂ ಸಹ ಈ ಥರ ಬೆಳವಣಿಗೆಗಳು ಆಗಿಲ್ಲ. ಸರ್, ಈಗ ಕೂಲಿಯನ್ನು ನೆನಪಿಸೋದಕ್ಕೋಸ್ಕರ ನೀವು ಮತ್ತೆ ದೆಹಲಿ ಯಾತ್ರೆ ಮಾಡ್ತೀರಾ ಅಂತ? ದೆಹಲಿಗೆ ಹೋಗ್ತಾನೆ ಇರ್ತೀವಲ್ಲ, ಹೇಳಿದ್ದೀರಲ್ಲ ಹಿಂದೂ, ಮತ್ತೆ ಹೋಗ್ತೀವಿ ದೆಹಲಿಗೆ. ಕೂಲಿಯನ್ನ ಇನ್ನೂ ಗಮನದಲ್ಲಿ ಇಟ್ಕೊಂಡಿಲ್ಲ, ಇನ್ನೂ ನೋಡ್ತಿಲ್ಲ ಅಂತಿದ್ರಲ್ಲ, ನೀವು ನೆನಪು ಮಾಡಕ್ಕೆ ಏನಾದ್ರು ಹೋಗ್ತಿದ್ರ ಅಂತ? ಹೈಕಮಾಂಡ್ಗೆ ಎಲ್ಲ ಮಾಹಿತಿ ಇದೆ. ಹೈಕಮಾಂಡು ಏನೇನು ಆಗುವಗಳು, ಪಕ್ಷ ಸಂಘಟನೆ ವಿಷಯವಾಗಿರ್ಬೋದು, ರಾಜಕೀಯ ವಿಷಯವಾಗಿರೋ, ಅಭಿವೃದ್ಧಿ ವಿಷಯವಾಗಿ ಎಲ್ಲದನ್ನು ವಾಚ್ ಮಾಡ್ತಾ ಇದೆ. ಸಂದರ್ಭ ಬಂದಾಗ ಯಾವುದು ಸೂಕ್ತ ಅಂತೇಳಿ ಅವ್ರು ಕ್ರಮ ತಗೊಂತಾರೆ.